ಕಂಬ ಹಾಕಿ ನೀವು ಶೀಟ್ ಹಾಕೋದಲ್ಲ ಇಲ್ಲೊಂದು ಕಂಬ ಹೊಡ್ಕೋತೀನಿ. ಪ್ರಿಯ ವೀಕ್ಷಕರೇ ನಮಸ್ತೆ. ಈ ದಿನ ಮತ್ತೊಂದು ವಿಡಿಯೋ ಮುಖೇನ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ನಿಮಗೆ ತೋರಿಸ್ತಾ ಇರುವಂಥ ಒಂದು ವಿಡಿಯೋ ಏನಿದೆ, ಇದು ಪಿಲ್ಲರ್ ಆದ ನಂತರ ಸ್ಲ್ಯಾಬ್ ಹಾಕಬೇಕಾದ್ರೆ RCCಯನ್ನು ಮಾಡಬೇಕಾದ್ರೆ ಎಷ್ಟು ಕೆಲಸ ಮಾಡುತ್ತೀವಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. RCCಯನ್ನು ಹಾಕಬೇಕಾದ್ರೆ ಸೆಂಟ್ರಿಂಗ್ ಕೆಲಸ ಮಾಡಬೇಕಾಗತ್ತೆ. ಈ ಸೆಂಟ್ರಿಂಗ್ ಸೀಟನ್ನು ಹೇಗೆ ಜೋಡಣೆ ಮಾಡೋದು ಮತ್ತು ಈ ಸೆಂಟ್ರಿಂಗ್ ಸೀಟ್ ಜೋಡಣೆ ಮಾಡುವಾಗ ಒಂದು ಸ್ಕಿಲ್ಲನ್ನು ಬಳಸಬೇಕು. ಆ ಸ್ಕಿಲ್ ಏನು ಅಂದರೆ, ನಮ್ಮ ಸೆಂಟ್ರಿಂಗು ಬಲಿಷ್ಠವಾಗಿ ಮತ್ತು ತುಂಬ ನಯವಾಗಿ ಬರಬೇಕಾದ್ರೆ ಸೆಂಟ್ರಿಂಗ್ನಲ್ಲಿ ಮುಖ್ಯ ಆಗಿರುತ್ತೆ. ಆ ಸೆಂಟ್ರಿಂಗ್ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಏನು ಮೇಸ್ತ್ರಿ ಆದಂಥ ಶಿವರಾಮು, ಹುಲ್ಸೆ ಕೆಲಸಗಾರರಾದಂಥ ರಂಗಣ್ಣ ಮತ್ತು ಮಾದನಾಪುರದ ಮಣಿ ಅವರು ಈ ಕೆಲಸದಲ್ಲಿ ಈಗ ತೊಡಗಿದ್ದಾರೆ. ಅವರನ್ನು ನಾವು ವಿಚಾರ ಮಾಡೋಣ. RCC ತುಂಬ ಚೆನ್ನಾಗಿ ಬರಬೇಕಾದ್ರೆ ಸೆಂಟ್ರಿಂಗ್ ಕೆಲಸವನ್ನು ಹೇಗೆ ಮಾಡಬೇಕು, ಮತ್ತು ಇದು ತುಂಬ ಕಷ್ಟದ ಕೆಲಸ. ಸುಮಾರು ಭೂಮಟ್ಟದಿಂದ 10 ರಿಂದ 12 ಅಡಿ ಎತ್ತರದಲ್ಲಿ ನಿಂತು ಯಾವುದೇ ಆಧಾರ ಇಲ್ಲದೇ ಈ ಶೀಟ್ಗಳನ್ನು ವ್ಯವಸ್ಥಿತವಾಗಿ ಜೋಡಿಸ್ಬೇಕಾಗುತ್ತೆ. ನೋಡಿ, ಈ ವ್ಯವಸ್ಥಿತವಾಗಿ ಜೋಡಿಸ್ಬೇಕಾದ್ರೆ ಅದನ್ನು ಮೊಳೆಯನ್ನು ಹೊಡೆದು ಮತ್ತು ಮರದ ಕಟ್ಟಿಗೆಗಳಿಗೆ ಅದನ್ನು ಜೋಡಿಸಿ ಮಾಡಿದಾಗ ಮಾತ್ರ ಇದು ಭಾಳ ಚೆನ್ನಾಗಿ ಯಶಸ್ವಿಯಾಗೋದಕ್ಕೆ ಸಾಧ್ಯ. ಈಗ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕರಾದಂಥ ಮಣಿ ಮತ್ತು ರಂಗಣ್ಣ ಅವರನ್ನು ನಾವು ವಿಚಾರ ಮಾಡೋಣ. ರಂಗಣ್ಣವರೇ ನಮಸ್ತೆ. ನಮಸ್ಕಾರ ಸರ್. ಬನ್ನಿ. ಎಷ್ಟು ದಿವಸದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? ಈ ಸೆಂಟ್ರಿಂಗ್ ಕೆಲಸನಾ ಇಲ್ಲ ಈ ದಿನದ ಕೆಲಸ ಇಲ್ಲಿ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ಸುಮಾರು ಒಂದು 15 ದಿನದಿಂದ. ಅಲ್ಲ, ಇಷ್ಟು ನೋಡಿ, ಸುಮಾರು 15 ಅಡಿ ಎತ್ತರ ಇದೆ. ಈ ಎತ್ತರದಲ್ಲಿ ಕುಳಿತು ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಹೆದರಿಕೆ ಆಗೋದಿಲ್ವಾ? ಭಯ ಏನಿಲ್ಲ ಸರ್, ಭಯ ಅಂದರೆ ಇದು ಈ ಥರ ಜೋಡಣೆ ಮಾಡಿದ್ದೀರಲ್ಲ, ಯಾಕೆ ಇಷ್ಟು ನಯವಾಗಿ ಇದನ್ನು ಜೋಡಣೆ ಮಾಡಿದ್ದೀರಾ? ಮಟ್ಟ ಸಿಗಬೇಕಲ್ಲ ಸರ್. ಗುಡ್. ನಿಮಗೆ ಮಟ್ಟ ಸಿಕ್ಕಿದ್ರೆ ಮಾತ್ರ RCC ಚೆನ್ನಾಗಿ ಬರೋದಾ? ಓಕೆ. ಮನೆಯವರೇ ನಮಸ್ತೆ. ನೀವು ಈ ಕೆಲಸದಲ್ಲಿ ಭಾಳ ದಿನದಿಂದ ಕೆಲಸ ಮಾಡ್ತಾ ಇದ್ದೀರಲ್ವಾ? ಈ ಸೆಂಟ್ರಿಂಗ್ನಲ್ಲಿ ಹಿಂದೆ ಸೆಂಟ್ರಿಂಗ್ ಆಗ್ತಾ ಇದ್ರಲ್ಲ, ಅದಕ್ಕೂ ಈಗ ನೀವು ಈ ಶೀಟ್ ಮೂಲಕ ಆಗ್ತಾ ಇದ್ರಲ್ಲ ಸೆಂಟ್ರಿಂಗು, ಏನು ವ್ಯತ್ಯಾಸ ಸರ್? ಹಿಂದೆ ಮಣ್ ಸೆಂಟ್ರಿಂಗ್ ಮಾಡ್ತಾ ಇದ್ರು. ಆಗ ಮಣ್ ಸೆಂಟ್ರಿಂಗ್ ಮಾಡಿದ್ರೆ ಪ್ಲಾಸ್ಟಿಂಗಿಗೆಲ್ಲ ಸ್ವಲ್ಪ ಅವಾಗೆಲ್ಲ ತುಂಬ ಕಷ್ಟ. ಇದು ಈಸಿ ಅಂದ್ರೆ ಅಷ್ಟೇ ಕಷ್ಟಪಟ್ಟರೆ ಈಸಿ. ಓಕೆ, ಕಷ್ಟ ಮಾಡಿದ್ರೆ ಈಸಿ ಜಾಸ್ತಿ. ಓಕೆ. ಹಾಗೆ ಇದು ಆಗಿರ್ತದೆ, ಲೆವೆಲ್ ಆಗಿರ್ತದೆ. ಕೆಳಗಡೆ ಪ್ಲಾಸ್ಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ಇದು ಬರುತ್ತೆ. ಲೆವೆಲ್ ಕ್ಲೀನ್ ಆಗಿರೋದ್ರಿಂದ ಗಾರೆ ಕೆಲಸ ಪ್ಲಾಸ್ಟಿಂಗ್ ಮಾಡೋರ್ಗು ತುಂಬಾ ಅನುಕೂಲ ಆಗುತ್ತೆ. ಓಕೆ. ಈಗ ಇಲ್ಲೆಲ್ಲ ಗ್ಯಾಪ್ ಬಿಟ್ಟಿದ್ರಲ್ಲ, ಈ ಗ್ಯಾಪ್ ಎಲ್ಲ ಏನೂ ಆಗೋದಿಲ್ವಾ? ಇನ್ನು ರೀಪರ್ ಹೊಡೆದು ಇದನ್ನೆಲ್ಲ ಗಾಬಿ ಕವರ್ ಮಾಡಬೇಕು. ಓಕೆ. ಆಗ ಇದು ನೀಟಾಗಿ ಇನ್ನೂ ಸಹ ಅದೇನಾಗುತ್ತೆ, ಎಲ್ಲ ಕವರ್ ಆಗುತ್ತೆ. ಇದು ಯಾರ ಕಟ್ಟಡ? ಇದು ಯಾರ ಬಿಲ್ಡಿಂಗ್? ಇದು ಕೆಲಸ ಮಾಡ್ತಾ ಇರೋದು ಧನರಾಜ್ ಅವ್ರ ಬಿಲ್ಡಿಂಗಾ? ಎಲ್ಲಿ ಮೇಸ್ತ್ರಿ ಅವರು? ಎಲ್ಲಿ ನಿಮ್ಮ ಮೇಸ್ತ್ರಿ ಅವರು? ಸಪ್ಲೈ ಮಾಡ್ತಾ ಇದ್ದಾರಾ? ಶಿವರಾಮ್ ಅವರು ನಮಸ್ತೆ. ಏನ್ರಿ ಕೆಳಗಡೆ ಎಲ್ಲ ನೋಡ್ತಾ ಇದ್ದೀರಾ ಅದೆಲ್ಲ ಏನೇನು ಹೇಗೆ ಅಂತ? ಓಕೆ. ನೋಡಿ ವೀಕ್ಷಕರೇ, ನಾವು ಈ ಸೆಂಟ್ರಿಂಗ್ ವಿಚಾರವನ್ನು ಮತ್ತು RCCಯನ್ನು ತುಂಬ ಈಸಿಯಾಗಿ RCC ಅಂತ ಹೇಳ್ತೇವೆ. ಆದರೆ RCC ಲೆವೆಲ್ಗೆ ಬರಬೇಕಾದ್ರೆ ಎಷ್ಟೆಲ್ಲ ಶ್ರಮ ಪಡಬೇಕು ಕಾರ್ಮಿಕರು ಅಂತಕ್ಕಂಥದ್ದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ನಮಸ್ತೆ.